ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು 2025ನೇ ಇಸ್ವಿಯಲ್ಲಿ ಮೇ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಇರುತ್ತೆ ಮಾಸ ಭವಿಷ್ಯವನ್ನು ನೋಡಿದಾಗ ಮೇ ತಿಂಗಳಿನಲ್ಲಿ ಈ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ಇರುತ್ತೆ ಅನ್ನುವುದನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಅದರಲ್ಲಿ ಭಾಗವಾಗಿ ಈ ದಿನ ಕುಂಭರಾಶಿ ಜಾತಕರಿಗೆ ಈ ಮೇ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ, ಯಾವ ವಿಷಯಗಳಲ್ಲಿ ಇವರು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಈ ಮಾಸ ಇವರಿಗೆ ಅದ್ಭುತವಾದಂತಹ ಫಲಗಳನ್ನು ನೀಡುತ್ತೆ ಅನ್ನುವಂತಹ ಮುಖ್ಯ ವಿಷಯಗಳ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಮುಖ್ಯವಾಗಿ ಕುಂಭರಾಶಿಗೆ ಈ ಎರಡು ಮುಖ್ಯವಾದಂತಹ ಬದಲಾವಣೆಗಳು ನಡೆದಿದೆ. ಏನು ಅಂದರೆ ಮಾರ್ಚ್ 29ರಂದು ಶನಿ ಮಹಾತ್ಮರು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸಿ ಮೇ 16ರಂದು ರಾಹುಗ್ರಹವು ಕುಂಭರಾಶಿಗೆ ಸ್ವಕ್ಷೇತ್ರವಾಗಿರುವಂತಹ ಕುಂಭರಾಶಿಗೆ ತನ್ನ ಪದಾರ್ಪಣೆಯನ್ನು ಮಾಡುತ್ತಾ 18 ತಿಂಗಳ ಕಾಲ ಕುಂಭರಾಶಿಯಲ್ಲಿ ಇರುತ್ತಾರೆ. ಈ ಗ್ರಹಗಳ ಬದಲಾವಣೆಯಿಂದ ಕುಂಭರಾಶಿ ಜಾತಕರಿಗೆ ಮೇ ಮಾಸದಲ್ಲಿ ಯಾವ ರೀತಿ ಫಲಗಳು ಇರುತ್ತೆ ಅನ್ನುವಂತಹ ಗೋಚಾರ ಫಲಗಳನ್ನು ನೋಡಿದರೆ, ಮುಖ್ಯವಾಗಿ ನಾವು ಷಷ್ಠಗ್ರಹ ಕೂಟ ಮುಖಾಂತರ ಕೆಲವು ಗ್ರಹಗಳು ಒಂದೇ ರಾಶಿಯಲ್ಲಿ ಕೆಲವು ದಿನಗಳ ಕಾಲ ಇರುತ್ತೆ ಅಂತ ಹೇಳಿದ್ದೇವೆ. ಈಗ ಪ್ರಸ್ತುತ 4 ಪ್ರಧಾನ ಗ್ರಹಗಳು ಮುಖ್ಯವಾಗಿ ಧನಸ್ಥಾನದಲ್ಲಿರುವಂತಹ ಕಾರಣದಿಂದ ಈ 4 ಗ್ರಹಗಳ ಸಂಚಾರದ ಫಲದಿಂದ ಕುಂಭರಾಶಿಯವರಿಗೆ ಮೇ ಮಾಸದಲ್ಲಿ ಅನೇಕ ವಿಷಯಗಳಲ್ಲಿ ಆದಾಯ ಮತ್ತು ಹಣಕಾಸಿನ ವ್ಯಾಪಾರ ವ್ಯವಹಾರಗಳಲ್ಲಿ ಈ ವಿಶೇಷವಾದಂತಹ ಧನ ಆಗಮನವನ್ನು ನಿರೀಕ್ಷಿಸಬಹುದು. ಶನಿ ಪರಮಾತ್ಮ ಈಗ ದ್ವಿತೀಯದಲ್ಲಿ ಅಂದರೆ ಮುಖ್ಯವಾಗಿ ಕೊನೆಯ ಹಂತದಲ್ಲಿ ಸಾಡೆ ಸಾತಿನ ದೋಷ ಕಂಟಕ ನಡೀತಾ ಇರುವಂತಹ ಕಾರಣದಿಂದ ಈ ದ್ವಿತೀಯದಲ್ಲಿ ಕುಟುಂಬ ಸ್ಥಾನದಲ್ಲಿರುವಂತಹ ಶನಿ ಮಹಾತ್ಮ ಕುಂಭರಾಶಿಯವರ ಕುಟುಂಬಗಳಲ್ಲಿ ಮುಖ್ಯವಾಗಿ ನಿಮಗೆ ಕುಂಭರಾಶಿ ಜಾತಕರು ಕುಟುಂಬಕ್ಕೆ ದೂರದ ಪ್ರದೇಶದಲ್ಲಿ ನೀವು ಉದ್ಯೋಗ ಅವಕಾಶಗಳನ್ನು ಪಡೆಯುವಂತಹ ಸಂದರ್ಭಗಳು ಬರಬಹುದು. ಅಂದರೆ ನಿಮಗೆ ಬರುವಂತಹ ಉದ್ಯೋಗ ಅವಕಾಶಗಳು ದೂರದಲ್ಲಿರುವಂತಹ ನಗರದಲ್ಲಾಗಿರಬಹುದು, ವಿದೇಶದಲ್ಲಾಗಿರಬಹುದು. ನಿಮಗೆ ಉದ್ಯೋಗ ಅವಕಾಶಗಳು ಬಂದು ಈ ಕುಟುಂಬದಿಂದ ದೂರ ಪ್ರಾಂತಗಳಲ್ಲಿ ಉದ್ಯೋಗ ಅವಕಾಶಗಳು ಮಾಡುವಂತಹ ಸಂದರ್ಭಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಉನ್ನತವಾದಂತಹ ಉದ್ಯೋಗ, ಈ ಉದ್ಯೋಗ ಯೋಗವನ್ನು ಪಡೆಯುವಂತಹ ಸಂದರ್ಭಗಳು ಬರಬಹುದು. ಮುಖ್ಯವಾಗಿ ಈ ಕುಂಭರಾಶಿ ಜಾತಕರಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ವಿಷಯಗಳಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಹಣಕಾಸಿನ ಸಮಸ್ಯೆಗಳು ಇರುವಂತಹ ಸಂದರ್ಭಗಳು ಕಾಣಬಂದರು. ಆದರೆ ಅವಶ್ಯಕತೆಗೆ ತಕ್ಕಂತೆ ಯಾವುದೋ ಒಂದು ಮಾರ್ಗದಿಂದ ಮೂಲೆಗಳಿಂದ ನಿಮಗೆ ಧನಾಗಮನ ಆಗುವುದರಿಂದ ಈ ಹಣಕಾಸಿನ ಸಮಸ್ಯೆಗಳು ಅಷ್ಟರ ಮಟ್ಟಿಗೆ ನಿಮ್ಮನ್ನು ಬಾಧಿಸುವುದಿಲ್ಲ. ಯಾವುದೇ ಆತಂಕಕ್ಕೆ ಅಥವಾ ಯೋಚನೆಗೆ ಒಳಗಾಗುವಂತಹ ಅವಶ್ಯಕತೆ ಇಲ್ಲ. ತುಂಬ ಈ ಸಂದರ್ಭದಲ್ಲಿ ಈ 5.5 ವರ್ಷದ ಕಾಲದಿಂದ ತುಂಬ ಕಷ್ಟಗಳು, ಸಮಸ್ಯೆಗಳು, ಆತಂಕಗಳನ್ನು ಎದುರಿಸುವಂತಹ ಕುಂಭರಾಶಿಯವರು ಎಲ್ಲವನ್ನ ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡ್ಕೋಬೇಕು, ಕಷ್ಟದಿಂದ ಮಾಡ್ಕೋಬೇಕು, ಕಷ್ಟ ಬೆಳಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ತುಂಬ ಆದಷ್ಟು ಮಟ್ಟಿಗೆ ಖರ್ಚುಗಳನ್ನೆಲ್ಲ ಕಮ್ಮಿ ಮಾಡಿಕೊಂಡು ಮಿತವಾಗಿ ಖರ್ಚು ಮಾಡ್ಕೊಳ್ತಾ ಸಿಂಪಲ್ಲಾಗಿ ಜೀವನ ಮಾಡೋಣ, ಇರೋದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಉಳಿತಾಯಕ್ಕೆ ಆದ್ಯತೆ ನೀಡೋಣ ಅನ್ನುವಂತಹ ಕೆಲವೊಂದು ಭಾವನೆಗಳಿಂದ ಇವರು ಉಳಿತಾಯಕ್ಕೆ, ಹೂಡಿಕೆಗಳಿಗೆ ಇವರು ಇಂಪಾರ್ಟೆನ್ಸ್ ಕೊಟ್ಟಿದ್ದರು. ಆದರೆ ಯಾವುದೇ ಒಂದು ರೂಪದಲ್ಲಿ ಇವರಿಗೆ ಬರುವಂತಹ ಖರ್ಚು ವೆಚ್ಚಗಳಾಗಿರಬಹುದು, ಈ ವ್ಯಯ ಮಾಡುವಂತಹ ಸಂದರ್ಭಗಳು ಗೋಚಾರವಾಗ್ತಾ ಇದೆ. ಆದ್ದರಿಂದ ನೀವು ಎಷ್ಟೇ ಆದಾಯವನ್ನು ಉಳಿತಾಯ ಮಾಡಬೇಕು ಅಂದುಕೊಂಡರೂ ನೀವು ಯಾವುದೇ ಒಂದು ಅವಶ್ಯಕ ಖರ್ಚು ಬಂದು ನಿಮ್ಮಿಂದ ಖರ್ಚು ಮಾಡುವಂತಹ ಸಂದರ್ಭಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ಆದರೆ ಇಲ್ಲಿ ಶುಕ್ರಗ್ರಹ ಬಂದು ಧನ ಸಂಚಾರ ಮಾಡ್ತಾ ಇರುವಂತಹ ಧನಸ್ಥಾನದಲ್ಲಿ ಮಾಡ್ತಾ ಇರುವಂತಹ ಕಾರಣದಿಂದ ಮುಖ್ಯವಾಗಿ ಈ ಕುಂಭಲಗ್ನಕ್ಕೆ ಯೋಗಕಾರಕ ಆಗಿರುವುದರಿಂದ ಈ ಶುಕ್ರಗ್ರಹದ ಪ್ರಭಾವದಿಂದ ಒಳ್ಳೆಯ ಉದ್ಯೋಗ, ವೃತ್ತಿ, ಆದಾಯ ಮಾರ್ಗಗಳು ಬೆಳೆಯುತ್ತೆ. ಅಂದರೆ ಕೇವಲ ನೀವು ನಿಮ್ಮ ಉದ್ಯೋಗದಿಂದಲೇ ಅಲ್ಲದೆ
ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಧನಾಗಮನವನ್ನು ನಿರೀಕ್ಷಿಸುವುದಕ್ಕೆ ಈ ಮಾಸ ಉತ್ತಮ ಅನುಕೂಲವಾಗಿರುತ್ತೆ. ಮತ್ತು ನಿಮಗೆ ಆದಾಯವನ್ನು ತರುವಂತಹ ಈ ಮಾರ್ಗಗಳು ದಾರಿಯು ಹೆಚ್ಚಾಗುತ್ತದೆ. ನಿಮ್ಮಲ್ಲಿ ಇರುವಂತಹ ಈ ಸ್ವತಃ ಸ್ವಾಭಾವಿಕವಾಗಿ ನಿಮ್ಮಲ್ಲಿರುವಂತಹ ಒಂದು ಈ ಸಾಮರ್ಥ್ಯ, ಪ್ರತಿಭೆ ಇವೆಲ್ಲವೂ ನೀವು ವೃತ್ತಿ ಕೆಲಸ ಮಾಡುವಂತಹ ರಂಗಗಳಲ್ಲಿ, ಕ್ಷೇತ್ರಗಳಲ್ಲಿ ನಿಮಗೆ ಉನ್ನತವಾದಂತಹ ಗುರುತುವಿಕೆಯನ್ನು, ಹೆಸರನ್ನು, ಕೀರ್ತಿಯನ್ನು, ಗೌರವವನ್ನು ತಂದುಕೊಡುತ್ತೆ. ಇದರ ಮುಖಾಂತರ ನಿಮ್ಮ ಹೆಸರು, ನಿಮ್ಮ ಹುದ್ದೆ, ಪ್ರಮೋಷನ್ ಸಿಗುವುದು ಮತ್ತು ಆದಾಯದಲ್ಲಿ ಹೆಚ್ಚಳವಾಗುವಂತಹ ಸಂದರ್ಭಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ಮುಖ್ಯವಾಗಿ ಕುಂಭರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಈ ಮಾಸದಲ್ಲಿ ಅದ್ಭುತವಾದಂತಹ ಉದ್ಯೋಗ ಅವಕಾಶಗಳನ್ನು ಪಡೆಯುವುದು, ಆ ಮುಖಾಂತರ ಒಳ್ಳೆಯ ಈ ಕುಟುಂಬದಲ್ಲಾಗಿರಬಹುದು, ಸಮಾಜದಲ್ಲಾಗಿರಬಹುದು, ಇವರಿಗೆ ಸಿಕ್ಕಿರುವಂತಹ ಉನ್ನತ ಹುದ್ದೆಯ ಉದ್ಯೋಗ ಅವಕಾಶಗಳಿಂದ ಒಳ್ಳೆಯ ಗುರುತುವಿಕೆಯನ್ನು ಸಾಧನೆ ಮಾಡ್ತಾರೆ. ಮುಖ್ಯವಾಗಿ ಈ ಬುಧ ಮಹಾಶಯ ಈ ಮೇ 6ನೇ ತಾರೀಕುವರೆಗೂ ಅಷ್ಟಮಾಧಿಪತಿಯಾಗಿ ಅಷ್ಟಮದಲ್ಲಿ 6ನೇ ಮನೆಯಲ್ಲಿ ಇರ್ತಾರೆ. ಆದ್ದರಿಂದ ಈ 6ನೇ ತಾರೀಕುವರೆಗೂ ಬುಧ ಅಷ್ಟಮಾಧಿಪತಿಯಾಗಿ ಇರುವುದರಿಂದ ಈ ಮನೆಯ ಅವಶ್ಯಕತೆಗಳಿಗೆ, ಕುಟುಂಬಕ್ಕೆ ಬೇಕಾಗಿರುವಂತಹ ಅವಶ್ಯಕತೆಗಳನ್ನು ಪೂರೈಸುವಂತಹ, ಖರ್ಚುಗಳನ್ನು ನಿಭಾಯಿಸುವಂತಹ ಈ ಹಣಕಾಸಿನ ಸೌಲಭ್ಯ ಅನ್ನುವುದು ನಿಮಗೆ ಯಾವುದೇ ಒಂದು ಮಾರ್ಗದಿಂದ ನಿಮಗೆ ಕೈ ಸೇರುತ್ತೆ. ಮುಖ್ಯವಾಗಿ ಈ ಹಿಂದಿನ ದಿನಗಳಲ್ಲಿ ಯಾವುದೋ ಒಂದು ಕಾರಣಕ್ಕೆ, ಮನಸ್ತಾಪಕ್ಕೆ ಅಥವಾ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿರುವಂತಹ ನಿಮ್ಮ ಕುಟುಂಬ ಸದಸ್ಯರು ಮತ್ತು ನಿಮ್ಮ ಒಟ್ಟಿಗೆ ಸೇರಿ ಮತ್ತು ಮಾತುಗಳನ್ನಾಡುವುದು ಅಥವಾ ಮತ್ತೆ ಬಂದು ನಿಮ್ಮ ಕುಟುಂಬಕ್ಕೆ ಸಂದರ್ಶನ ಮಾಡುವುದು, ಒಂದು ಫಂಕ್ಷನ್ ಆ ರೀತಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಯಾವುದೋ ಒಂದು ಬರ್ತ್ಡೇ ಫಂಕ್ಷನು, ಆ್ಯನಿವರ್ಸರಿ ಈ ರೀತಿ ಕೆಲವೊಂದು ಈ ಸಮಾರಂಭಗಳಲ್ಲಿ ನಿಮ್ಮ ಈ ಲವಲವಿಕೆಯಿಂದ, ಉತ್ಸಾಹದಿಂದ ನಿಮ್ಮ ಕುಟುಂಬದ ಒಟ್ಟಿಗೆ ಈ ಉತ್ಸಾಹದಿಂದ ಮತ್ತು ಸಂತೋಷದಿಂದ ಕಾಲ ಕಳೆಯಲು ಈ ಮಾಸ ಅನುಕೂಲವಾಗಿದೆ. ಇನ್ನು 6ನೇ ತಾರೀಕು ನಂತರ ಬುಧ ಮಹಾಶಯ ಈ ತೃತೀಯ ಸ್ಥಾನದಲ್ಲಿರುವಂತಹ ಸೂರ್ಯನ ಜೊತೆ, ರವಿಯ ಜೊತೆ ಸೇರಿ ಈ ಮೇ 15ರವರೆಗೂ ಒಳ್ಳೆಯ ಅದ್ಭುತವಾದಂತಹ ಬುಧ ಮತ್ತು ರವಿ ಈ ಸೇರುವುದರಿಂದ ಇವರಿಬ್ಬರ ಯುತಿಯಿಂದ ಬುಧಾದಿತ್ಯ ಯೋಗ ಈ ಕೆಲವೊಂದು ದಿನಗಳು, ಒಂದು 10 ದಿನಗಳ 11 ದಿನಗಳ ಕಾಲ ನಿಮಗೆ ಒಳ್ಳೆಯ ಅವಕಾಶಗಳನ್ನು ಕೊಡುತ್ತೆ. ನಿಮ್ಮ ಸಮಾಜದಲ್ಲಿ ನಿಮ್ಮ ಹೆಸರಿಗೆ ಒಳ್ಳೆಯ ಬೆಲೆ, ನೀವು ಹೇಳುವಂತಹ ಮಾತುಗಳಿಗೆ ಒಳ್ಳೆಯ ವಿಶೇಷವಾದಂತಹ ಅಭಿಮಾನಿಗಳಾಗಿರಲಿ, ನಿಮ್ಮ ಸಾಮರ್ಥ್ಯವಾಗಿರಲಿ, ನಿಮ್ಮ ಕೆಲಸ ಮಾಡುವಂತಹ ವಿಷಯಗಳಲ್ಲಿ ನಿಮ್ಮ ಸ್ಕಿಲ್ಸ್ ಆಗಿರಲಿ, ಟ್ಯಾಲೆಂಟ್ ಆಗಿರಲಿ, ಮುಖ್ಯವಾಗಿ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಮುಖ್ಯವಾಗಿ ಸ್ನೇಹಿತರು, ನಿಮ್ಮ ಆಪ್ತರು ನೀವು ಮಾಡುವಂತಹ ಪ್ರಯತ್ನಗಳಿಗೆ ಸಹಕಾರವನ್ನು ನೀಡುವುದರಿಂದ ಮುಖ್ಯವಾಗಿ ನೀವು ಕೈ ಹಿಡಿಯುವಂತಹ ವಿಷಯಗಳಲ್ಲಾಗಿರ್ಬೋದು, ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಉತ್ತಮ ಪುರೋಗತಿಯನ್ನು ಸಾಧಿಸಬಹುದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಜ್ಞಾಪಕ ಶಕ್ತಿಯು ಬೆಳೆದು ಅವರು ಎಕ್ಸಾಮ್ಸಲ್ಲಿ, ಪರೀಕ್ಷೆಗಳಲ್ಲಿ ಉತ್ತಮವಾಗಿ ತಮ್ಮ ಇಲ್ಲಿರುವಂತಹ ಪ್ರತಿಭೆಯನ್ನು ತೋರಿಸುವುದಕ್ಕೆ, ಒಳ್ಳೆಯ ಅಂಕಗಳನ್ನು ಪಡೆಯುವುದಕ್ಕೆ ಕಾರಣವಾಗುತ್ತೆ. ಈ ಬುಧಾದಿತ್ಯ ಯೋಗವು ನಿಮ್ಮಲ್ಲಿರುವಂತಹ ಈ ಪ್ರತಿಭೆಯಾಗಿರಲಿ, ಸ್ಕಿಲ್ಸ್ ಆಗಿರಲಿ, ಟ್ಯಾಲೆಂಟ್ ಆಗಿರಲಿ, ಈ ನಿಮಗೆಲ್ಲರುವಂತಹ ಒಂದು ಅದ್ಭುತವಾದಂತಹ ಈ ಪರ್ಸನಾಲಿಟಿ ಸ್ಕಿಲ್ಸ್ ಆಗಿರಲಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರಲಿ ಇಂಪ್ರೂವ್ ಆಗುತ್ತೆ. ಇದರಿಂದ ಮುಖ್ಯವಾಗಿ ನೀವು ಪಾರ್ಟಿಸಿಪೇಷನ್ ಮಾಡುವಂತಹ ಇಂಟರ್ವ್ಯೂಗಳಲ್ಲಾಗಿರಬಹುದು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರಬಹುದು ಉತ್ತಮ ಸಾಧನೆಯನ್ನು, ಉತ್ತಮ ಕೆಲಸದಿಂದ ನೀವು ಅಂದ್ಕೊಂಡಿರುವಂತಹ ಉದ್ಯೋಗಕ್ಕೆ ಆಯ್ಕೆಯಾಗುವುದು ಅಥವಾ ಉನ್ನತ ವಿದ್ಯಾಲಯಗಳಲ್ಲಿ ಸೀಟು ಪಡೆಯುವುದಕ್ಕೆ ಈ ಮಾಸ ಅದ್ಭುತವಾದಂತಹ ಫಲಗಳನ್ನು ಬುಧ ಆದಿತ್ಯನ ಯೋಗದ ರೂಪದಲ್ಲಿ ನಿಮಗೆ ಆಗಲಿದೆ. ಮುಖ್ಯವಾಗಿ 15ರ ನಂತರ ಗುರು ಗ್ರಹವು ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಮಿಥುನ ರಾಶಿಯನ್ನು ಜನ್ಮರಾಶಿಯಾಗಿ ಮಾಡಿಕೊಂಡು ಮಿಥುನ ರಾಶಿಗೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಕುಂಭರಾಶಿಯವರಿಗೆ
ಪಂಚಮ ಸ್ಥಾನಕ್ಕೆ ಹೋಗುವುದರಿಂದ, ಪಂಚಮ ಸ್ಥಾನ ವಿದ್ಯಾರ್ಥಿಗಳು ವಿದ್ಯೆ, ಓದು ಈ ರೀತಿ ವಿಷಯಗಳಿಗೆ, ಈ ವಿದ್ಯಾರ್ಥಿಗಳಿಗೆ ಹೊಸ ವಿಷಯಗಳನ್ನು ಅನ್ವೇಷಣೆ ಮಾಡುವುದಕ್ಕೆ, ಜ್ಞಾನವನ್ನು ಪಡೆಯುವುದಕ್ಕೆ ಮತ್ತು ವಿದ್ಯೆಯಲ್ಲಿ ಉತ್ತಮ ಸಾಧನೆಯನ್ನು, ಆಸಕ್ತಿಯನ್ನು, ಕಾನ್ಸಂಟ್ರೇಷನ್ ಬೆಳೆಸ್ಕೊಳ್ಳೋದಕ್ಕೆ ಮತ್ತು ಹೊಸ ಗಣ್ಯರ, ಹೊಸ ಪ್ರಮುಖ ವ್ಯಕ್ತಿಗಳ ಪರಿಚಯ, ಅವರಿಂದ ನಿಮಗೆ ಆಗುವಂತಹ ಒಳ್ಳೆಯ ವಿಷಯಗಳು, ಗುರು ಮಹಾಶಯನ ಅನುಗ್ರಹದಿಂದ ನೀವು ನಿಮ್ಮ ಒಳ್ಳೆಯತನದಿಂದ, ಧರ್ಮ ಮಾರ್ಗದಿಂದ ಒಳ್ಳೆಯ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಪಯಣಿಸುವುದು ಮತ್ತು ಈ ನಿಮ್ಮ ಸಂತಾನದ ಮುಖಾಂತರ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವಂತಹ, ಅವರ ಉತ್ತಮವಾದಂತಹ ಅಂಕಗಳೊಂದಿಗೆ ಉತ್ತೀರ್ಣರಾಗುವುದು, ಉತ್ತಮ ವಿದ್ಯಾಲಯಗಳಲ್ಲಿ ಸೀಟು ಪಡೆಯುವುದು, ಉತ್ತಮ ಉದ್ಯೋಗದಲ್ಲಿ ಸೇರುವುದು, ಈ ರೀತಿ ಇತ್ಯಾದಿ ವಿಷಯಗಳು ನಿಮಗೆ ಸಾಕಷ್ಟು ಹೆಮ್ಮೆಯನ್ನು, ಸಂತಸವನ್ನು ಈ ಕುಂಭರಾಶಿ ಜಾತಕರಿಗೆ ತಮ್ಮ ಸಂತಾನದ ಮುಖಾಂತರ ಈ ಮಾಸದಲ್ಲಿ ಅನುಕೂಲವಾಗ್ತಾ ಇದೆ. ಮುಖ್ಯವಾಗಿ ಈ ಮಾಸದಲ್ಲಿ ನೀವು ಮಾಡುವಂತಹ ಪ್ರಯಾಣಗಳು, ಈ ಪುಣ್ಯಕ್ಷೇತ್ರಗಳ ದರ್ಶನವಾಗಿರಲಿ ಅಥವಾ ದೂರ ಪ್ರಯಾಣಗಳಾಗಿರಲಿ, ನಿಮಗೆ ಅನುಕೂಲವಾಗಿ ಲಾಭಗಳನ್ನು ಉಂಟು ಮಾಡುತ್ತೆ. ನಿಮ್ಮ ರಾಶಿಯನ್ನು ಜನ್ಮರಾಶಿಯಾಗಿ ಮಾಡಿ ಮೇ 18ರಂದು ರಾಹು ಮಹಾಶಯನ ಆಗಮನ ಅನ್ನುವುದು ಮುಖ್ಯವಾಗಿ ನಿಮ್ಮಲ್ಲಿರುವಂತಹ ಒಂದು ಆತ್ಮಸ್ಥೈರ್ಯ, ಧೈರ್ಯ ಮತ್ತು ಒಂದು ಹಠ ಛಲವನ್ನು ಜಾಸ್ತಿ ಮಾಡುತ್ತೆ. ಎಂತಹ ಸಮಸ್ಯೆ ಬಂದರೂ, ಎಂತಹ ಆತಂಕ ಬಂದರೂ ನಾನು ಎದುರಿಸಬಲ್ಲೆ ಅನ್ನುವಂತಹ ಒಂದು ಸಾಮರ್ಥ್ಯ ಮತ್ತು ನಿಮ್ಮಲ್ಲಿ ಆ ರೀತಿ ಒಂದು ಛಲ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಹಿಂದಿನ ದಿನಗಳೆಲ್ಲ ಥರ ನಾನು ಇರಬಾರದು, ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಇಲ್ಲಿಂದ ನನ್ನ ಜೀವನವನ್ನು ಬದಲಾಯಿಸಬೇಕು ಅನ್ನುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಈ ವಿಧವಾದಂತಹ ಯೋಚನೆಗಳಿಂದ ಒಳ್ಳೆಯ ಹಂತವಾಗಿ ತಮ್ಮ ಜೀವನದಲ್ಲಿ ವೃದ್ಧಿ ಕಾಣಲು ಒಂದು ಪ್ರಣಾಳಿಕೆಯನ್ನು ರೂಪೊಂದಿಸಿ ಅದರ ಪ್ರಕಾರ ಇವರು ತಮ್ಮ ಕಾರ್ಯಾಚರಣೆಯನ್ನು ಸಿದ್ಧ ಮಾಡಿಕೊಳ್ತಾರೆ. ಮುಖ್ಯವಾಗಿ ಯಾವುದೋ ಒಂದು ಒಳ್ಳೆಯ ಹೊಸದಾದಂತಹ ಪ್ರಯತ್ನ ಮಾಡುವುದರಲ್ಲಿ ಇವರ ಮಾಡುವಂತಹ ಹಾರ್ಡ್ ವರ್ಕ್ ಆಗಿರ್ಬೋದು, ಡೆಡಿಕೇಷನ್ಗಾಗಿರ್ಬೋದು, ಅದರಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಪಡಿತಾರೆ. ಈ ಗುರು ಅನುಗ್ರಹದ ಮುಖಾಂತರ ಹಿಂದಿನ ದಿನಗಳಲ್ಲಿ ಇವರು ತಮ್ಮ ಜೀವನದಲ್ಲಿ ಏನು ಕಳೆದುಕೊಂಡಿದ್ದಾರೋ, ಮುಖ್ಯವಾಗಿ ನೆಮ್ಮದಿಯಾಗಿರಲಿ, ಉದ್ಯೋಗವಾಗಿರಲಿ, ಹಣಕಾಸಿನ ವ್ಯವಹಾರಗಳಾಗಿರಲಿ, ಈ ಪ್ರೀತಿ, ಪ್ರೇಮ ಇತ್ಯಾದಿ ವಿಷಯಗಳನ್ನು ಮತ್ತೆ ತಮ್ಮ ಜೀವನದಲ್ಲಿ ಪುನಃ ಪಡೆಯಲು ಅನುಕೂಲವಾಗ್ತಾ ಇದೆ ಗುರು ಮಹಾಶಯನ ಅನುಗ್ರಹದಿಂದ. ಮುಖ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಈ ಮಾಡಿರುವಂತಹ ಸಾಲಗಳನ್ನು ಸಾಲ್ವ್ ಮಾಡೋದು ಅಥವಾ ಲೋನ್ಸ್ ಏನಾದರೂ ಇದ್ದೇ ಕ್ಲಿಯರ್ ಮಾಡೋದು, ಈ ರೀತಿ ಸಂಕಷ್ಟಗಳಿಂದ ಹೊರಗಡೆ ಬರುವುದಕ್ಕೆ, ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ಈ ಅದ್ಭುತವಾದಂತಹ ಮಾಸ ಮೇ ತಿಂಗಳಾಗಿರುತ್ತೆ. ಮುಖ್ಯವಾಗಿ ಷಷ್ಠಮದಲ್ಲಿ ಇರುವಂತಹ ಕುಜಮಹಾಶಯ ನಿಮಗೆ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುವುದು ಮತ್ತು ನೀವು ಏನಾದರೂ ವಿವಾದಗಳಿಂದ ಕೋರ್ಟು ಕೇಸು ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲವಾಗಿರುವಂತಹ ತೀರ್ಪುಗಳು ಬರುವುದು ಮತ್ತು ಈ ಅತಿ ಶೀಘ್ರದಲ್ಲಿ ನಿಮ್ಮ ಜೀವನದಲ್ಲಾಗಿರಲಿ, ಉದ್ಯೋಗಗಳಲ್ಲಾಗಿರಲಿ, ನೀವು ಮಾಡುವಂತಹ ಪ್ರಯತ್ನಗಳಲ್ಲಾಗಿರಲಿ ಮುಂದಿನ ದಿನಗಳು ಅದ್ಭುತವಾಗಿ ನಿಮಗೆ ಒಳ್ಳೆಯ ಯಶಸ್ಸನ್ನು ಒಟ್ಟಾಗಿ ನೋಡಿದರೆ ಮುಖ್ಯವಾಗಿ ಕುಂಭರಾಶಿಯವರಿಗೆ ಮೇ ಮಾಸದಲ್ಲಿ ಅದ್ಭುತವಾದ ಅನುಕೂಲವಾಗಿರುವಂತಹ ವಿಷಯಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿ ಶನಿವಾರ ಶ್ರೀ ಶನಿ ಮಹಾತ್ಮನ ಅನುಗ್ರಹಕ್ಕೋಸ್ಕರ ಪ್ರತಿ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡುವುದಾಗಿರಲಿ ಅಥವಾ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಮಾಲೆಯನ್ನು ಅಲಂಕಾರ ಮಾಡುವುದಾಗಿರಲಿ ಅಥವಾ ಶನಿ ಮಹಾತ್ಮನಿಗೆ ತೈಲಾಭಿಷೇಕದಿಂದ ಈ ಎಳ್ಳಿನ ಎಣ್ಣೆಯಿಂದ ತೈಲಾಭಿಷೇಕ ಮಾಡಿಸುವುದು ಅಥವಾ ಎಳ್ಳಿನ ಎಣ್ಣೆಯ ದೀಪಗಳನ್ನು ಹಚ್ಚುವುದರಿಂದ ನಿಮಗೆ ಅದ್ಭುತವಾದಂತಹ ಫಲಗಳು, ಮತ್ತಷ್ಟು ಶುಭ ಫಲಗಳು ನಿಮಗೆ ಅನುಕೂಲವಾಗುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.